ಜಾತಿ ಇಂಟ್ರೆಸ್ಟ್ನ ಪ್ರೊಟೆಕ್ಟ್ ಮಾಡೋ ಸಂದರ್ಭದಲ್ಲಿ ಖಂಡಿತ ಮಾಡ್ತೇವೆ. ಆದರೆ ನಮ್ಮ ಐಡಿಯಾಲಜಿ ನೇಷನ್ ಫಸ್ಟು, ನಮ್ಮ ಐಡಿಯಾಲಜಿ ಹಿಂದುತ್ವ. ಆ ಹಿಂದುತ್ವದ ಯಾರೇ ಬಂದರೂ ಹಿಂದುತ್ವದ ಅಡಿಯಲ್ಲೇ ಕೆಲಸ ಮಾಡಬೇಕಾಗತ್ತೆ. ಹಾಗಂತ ಸೋಷಿಯಲ್ ಜಸ್ಟಿಸ್ಸು ಅದು ತಪ್ಪಬಾರ್ದು. ಅದಕ್ಕೆ ಚರ್ಚೆ ಮಾಡುವ ಸಂದರ್ಭ ಇದಲ್ಲ. ಈಗೇನಿದ್ರು ದೇಶ ಉಳಿಸೋ ಚುನಾವಣೆ, ದೇಶ ಉಳಿಸೋದಕ್ಕೆ ಬಿ ಜೆ ಪಿ ಬೇಕು. ಈಗ ನಮ್ಮನ್ನು ಬೆಳೆಸಿದ್ದು ಬಿ ಜೆ ಪಿ, ನಮ್ಮನ್ನು ಬೆಳೆಸಿದ್ದು ಬಿ ಜೆ ಪಿ. ಹಾಗೇನಿಲ್ಲ, ನನಗೊಂದು ವಿಶ್ವಾಸ ಇದೆ. ಒಂದು ಅವಕಾಶದ ಬಾಗಿಲು ಬಂದಾದರೆ ಇನ್ನು 10 ಅವಕಾಶದ ಬಾಗಿಲುಗಳು ಓಪನ್ ಆಗ್ತವೆ. ಸಮಯ ಕಾದು ನೋಡಿ. ವೆಯ್ಟ್. ನಮ್ಮ ಒಕ್ಕಲಿಗರು ರಾಷ್ಟ್ರವಾದಿಗಳು, ನಾವು ರಾಷ್ಟ್ರವಾದಿಗಳು. ಅದರಲ್ಲೂ ಪರ್ಟಿಕ್ಯುಲರಾಗಿ ಈ ಬೆಲ್ಟಿನ ಒಕ್ಕಲಿಗರು ಇದ್ದಾರಲ್ಲ, ನಾವು ರಾಷ್ಟ್ರೀಯ ಹಿತಾಸಕ್ತಿ ಜೊತೆಗೆ ನಿಂತಿರೋದು. ಹಾಗಾಗಿ ನ್ಯಾಷನಲ್ ಇಂಟ್ರೆಸ್ಟು ಇಟ್ಕೊಂಡೇ ಒಕ್ಕಲಿಗರು ಓಟ್ ಹಾಕಿದ್ದಾರೆ, ಹಾಕ್ತಾರೆ. ಏದು 1 by 1 ಪ್ಲೀಸ್. ನಿಮಗೆ ಓಟ್ ಹಾಕ್ಬೇಕಾದ್ರೆ ಒಕ್ಕಲಿಗರು ಅನ್ನೋ ಕಾರಣಕ್ಕೋಸ್ಕರ ಓಟ್ ಹಾಕ್ತಾರೆ. ನಿಮಗೆ ಓಟ್ ಹಾಕ್ತಾ ಇರೋ ಟೈಮಲ್ಲಿ ರಾಷ್ಟ್ರೀಯವಾದಿಗಳು ನೀವೇ ಸೆಟ್ ಮಾಡ್ಬಿಡ್ತೀರ ಜನಗಳ ಮುಂದೆ. ಹಾಂ, ಹೌದು, ನಾವೇ ಅಜೆಂಡಾ ಸೆಟ್ ಮಾಡೋದು. ಯಾಕೆ ಅಂದರೆ ನಾವು ಆ ಅಜೆಂಡಾ ಇಟ್ಕೊಂಡೇ ರಾಜಕಾರಣಕ್ಕೆ ಬಂದಿರೋದು. ನಾವು ಅಜೆಂಡಾ ಇಟ್ಕೊಂಡು ರಾಜಕಾರಣಕ್ಕೆ ಬಂದಿದ್ದೇನೆ. ನಾವು ರಾಷ್ಟ್ರೀಯ ಹಿತಾಸಕ್ತಿ ಅಜೆಂಡಾ ಇಟ್ಕೊಂಡೇ ರಾಜಕಾರಣಕ್ಕೆ ಬಂದಿದ್ದು. ನಾವು ಆ ಅಜೆಂಡಾನೇ ಎಕ್ಸಿಕ್ಯೂಟ್ ಮಾಡೋದು, ಮಾಡಿದ್ದೇವೆ, ಮಾಡ್ತೇವೆ. ಪ್ರಶ್ನೆ ಬಂದ್ರೆ ಬಹಳ ಸ್ಪಷ್ಟವಾಗಿ ಲೀಡರ್ಶಿಪ್ ಅನ್ನ ಯಾರು ತಗೋತಾರೆ ಅನ್ನೋ ಸಹಜವಾದ ಪ್ರಶ್ನೆ ಇದೆ. ಹಾಸನದಲ್ಲಿ ಬಿಜೆಪಿ ಲೀಡರ್ ಯಾರು, ಮಂಡ್ಯದಲ್ಲಿ ಬಿಜೆಪಿಯ ಲೀಡರ್ಶಿಪ್ ಯಾರು ತಗೊಂಡಿದ್ದಾರೆ, ಈ ಪ್ರಶ್ನೆ ಸಹಜವಾಗಿದ್ದೇ. 100% ಅಶ್ಯೂರೆನ್ಸ್ ಕೊಡ್ತೀನಿ. ಬಿ ಜೆ ಪಿಯ ಯಾವುದೇ ಅಭ್ಯರ್ಥಿ ಗೆದ್ದರೂ ಕೂಡ ತಕ್ಷಣ ಅವ್ರ ಬಾಯಿಂದ ಬರೋ ಮಾತು ಭಾರತ್ ಮಾತಾ ಕಿ ಜೈ. ಆದರೆ ಕಾಂಗ್ರೆಸ್ನಲ್ಲಿ ಆ ಗ್ಯಾರಂಟಿ ಇಲ್ಲ. ಯಾಕೆಂದರೆ ಬೆಳಗಾಂನಲ್ಲಿ ಕಾಂಗ್ರೆಸ್ನ ಬೆಳಗಾಂ ಉತ್ತರದ MLA ಗೆದ್ದ ತಕ್ಷಣ ಕೂಗಿದ್ದು ಪಾಕಿಸ್ತಾನ್ ಜಿಂದಾಬಾದ್. ರಾಜ್ಯಸಭಾ ಸದಸ್ಯ ನಾಸೀರ್ ಹುಸೇನ್ ಗೆದ್ದ ತಕ್ಷಣ ಕೂಗಿದ್ದು ಪಾಕಿಸ್ತಾನ್ ಜಿಂದಾಬಾದ್. ನಮ್ಮ ಪಾರ್ಟಿನಲ್ಲಿ ಯಾರೇ ಗೆದ್ದರೂ ಭಾರತ್ ಮಾತಾ ಕಿ ಜೈ.